ಹಲೋ ಸ್ನೇಹಿತರೆ, ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ELP ರಿಯಲ್ ಎಸ್ಟೇಟ್ಗೆ ಸ್ವಾಗತ. ಇವತ್ತು ನಾನು ಸಪ್ತಗಿರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಳಿ ಇದ್ದೀನಿ ಕಣ್ರಿ. ಹಾಸ್ಪಿಟಲಿಂದ 2 ಕಿಲೋಮೀಟರ್ ದೂರದಲ್ಲಿ 2 ಕಡೆ ರಸ್ತೆ ಇರುವ 3 ಫ್ಲೋರ್ ಕ್ರಾಸ್ ವೆಂಟಿಲೇಷನ್ ಕಾರ್ನರ್ ಹೊಸ ಮನೆ ಮಾರಾಟಕ್ಕಿದೆ ಕಣ್ರಿ. ಬಹಳ ಚೆನ್ನಾಗಿದೆ. 2 ಕಡೆ ರಸ್ತೆ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಗಾಳಿ ಬೆಳಕು ಯಾವ ಲೆವೆಲಲ್ಲಿ ಇರುತ್ತಂದ್ರೆ ಭಾಳ ಚೆನ್ನಾಗಿದೆ ಕಣ್ರಿ. ನೀವು ಖುದ್ದಾಗಿ ಬನ್ನಿ, ನೀವೇ ಹೇಳ್ತೀರಾ ನಿಜ ಲಕ್ಷ್ಮೀಪತಿ ನೀನು ಹೇಳಿದ್ದು ಗಾಳಿ ಬೆಳಕು ಮಸ್ತಾಗಿದೆ ಅಂತ. ಸರ್, ಇನ್ನೊಂದು ವಿಷಯ ನಿಮ್ಗೆ ಹೇಳಬೇಕು, ಅದು ಭಾಳ ಇಂಪಾರ್ಟೆಂಟು. ಬ್ಯಾಂಕಲ್ಲಿ 30 ಲಕ್ಷ ಲೋನ್ ಇದೆ ಈ ಪ್ರಾಪರ್ಟಿ ಮೇಲೆ, ಮತ್ತು ಪ್ರತಿ ತಿಂಗಳು 30,000 ಬಾಡಿಗೆ ಆದಾಯ ಬರುವಂಥ ಪ್ರಾಪರ್ಟಿ. ಅಂಥ ಪ್ರಾಪರ್ಟಿ ಮಾರಾಟಕ್ಕಿದೆ. ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಕಣ್ರಿ. ವಿಡಿಯೋ ನೋಡಿ, ಇಷ್ಟ ಆಯ್ತು ಅಂದರೆ ಇಮ್ಮಿಡಿಯೇಟ್ಲಿ ವಿಸಿಟ್ ಮಾಡಿ, ಫ್ಯಾಮಿಲಿ ಜೊತೆ ಬನ್ನಿ, ವ್ಯಾಪಾರ ಮಾಡಿ ತೊಗೊಂಡು ಗೃಹ ಪ್ರವೇಶ ಮಾಡ್ಕೊಂಡು ಭಾಳ ಚೆನ್ನಾಗಿರಿ. ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಡೈಮೆನ್ಷನ್ 20 × 40 ಇನ್ ಸ್ಕ್ವೇರ್ ಫೀಟ್, 800 ಸ್ಕ್ವೇರ್ ಫೀಟ್. ಸೈಟ್ ಫೇಸಿಂಗ್ ಸೌತ್ ಆ್ಯಂಡ್ ವೆಸ್ಟ್ ಕಾರ್ನರ್. ಟೋಟಲ್ ಫ್ಲೋರ್ G+2, ಗ್ರೌಂಡು ಫಸ್ಟು ಸೆಕೆಂಡು. ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸು, ಕಾರ್ ಪಾರ್ಕಿಂಗು. ಫಸ್ಟ್ ಫ್ಲೋರ್ 2 BHK ಹೌಸು, ಸೆಕೆಂಡ್ ಫ್ಲೋರು 2 BHK ಹೌಸು. ಇದು ಕಾರ್ ಪಾರ್ಕಿಂಗ್ ನೋಡಿ. ಈ ಕಾರ್ ಪಾರ್ಕಿಂಗಲ್ಲಿ ಆರಾಮಾಗೆ ಒಂದು ದೊಡ್ಡ ಕಾರನ್ನ ಪಾರ್ಕ್ ಮಾಡಿ 3-4 ಬೈಕನ್ನು ಪಾರ್ಕ್ ಮಾಡೋಷ್ಟು ಜಾಗ ಇದೆ. ಇದು ನೋಡಿ, ಟ್ಯಾಪ್ ಎಲ್ಲ ಬಿಟ್ಟಿದ್ದಾರೆ. ಅಕಸ್ಮಾತ್ ಈ ಕಾರ್ ಪಾರ್ಕಿಂಗ್ ಎಲ್ಲ ಕ್ಲೀನ್ ಮಾಡ್ಕೋಬೋದು. ಈಗ ಲೇಟೆಸ್ಟ್ ಟ್ರೆಂಡ್ ಏನೋ, EV ವೆಹಿಕಲ್ಸ್ ಚಾರ್ಜಿಂಗ್ ಪಾಯಿಂಟ್ಸ್ 2 ಕೊಟ್ಟಿದ್ದಾರೆ ನೋಡಿ. ಇದು ಸಂಪು, 15,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪಿದು. ಖಾತಾ ಯಾವುದು? ನಗರಸಭೆ ಖಾತಾ. ವಾಟರು ಸೇಮ್ CMC ವಾಟರು. ಈ ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸ್ ಇದೆ, ನೋಡೋ ಬನ್ನಿ. ಆ ಒಳಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕ್ಯಾರೆ. ಇದು 1 BHK ಹೌಸ್, ಮೈನ್ ಡೋರ್ ಫೇಸಿಂಗ್ ನಾರ್ತು. ಫ್ರೇಮೋ ಡೋರ್ 2 ಟೀ ಕೊಟ್ಟು ಮಸ್ತಾಗಿದೆ ನೋಡಿ. ಬಾಡಿಗೆ ಮನೆಗೂ ಟೀಕೆ ಬಳಸಿದ್ದಾರೆ. ಶೋಯಿಂಗ್ ಯು ಹಾಲನ್ನು ತೋರಿಸ್ತೀವಿ ನೋಡಿ. ಈ ಹಾಲಲ್ಲಿ POP ಮಾಡಿದಾರೆ ಕಣ್ರಿ. ಬಾಡಿಗೆ ಮನೆ ಆದ್ರೂ ಚೆನ್ನಾಗಿದೆ. ಹಾಲು ಸ್ಪೇಷಿಯಸ್ ಆಗಿದೆಯಾ? ಎಸ್, ಸ್ಪೇಷಿಯಸ್ ಆಗಿದೆ ನೋಡ್ರಿ. TV ಕ್ಯಾಬಿನೆಟ್ ಇದೆ. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ನೈಸ್. ಹಾಲು 800 ಅಡಿಯಲ್ಲಿ 1 BHK ಹೌಸ್ ಹಾಲು ಎಷ್ಟಿರಬೇಕು ಅಷ್ಟಿದೆ ಕಣ್ರಿ. ಚೌಕಟ್ಟಾಗಿ ಚೆನ್ನಾಗಿದೆ. ಇದು TV ಕ್ಯಾಬಿನೆಟ್. ಈಗ ಪೂಜಾ ರೂಮು, ಕಿಚನ್ ನೋಡೋಣ. ಮೊದಲು ಪೂಜಾ ರೂಮ್ ನೋಡೋಣ. ಇದು ಪೂಜಾ ರೂಮು ನೋಡು. ಬಾಡಿಗೆ ಮನೆಯಲ್ಲಿ 1 BHK ಹೌಸಲ್ಲೂ ಪೂಜಾ ರೂಮ್ ಕೊಟ್ಟಿದ್ದಾರೆ ಕಣ್ರಿ. ಸ್ಪೆಷಲಾಗಿ ಕೆಲವೊಂದು ಮನೆಗಳಲ್ಲಿ ಇರೋದಿಲ್ಲ 1 BHK ಹೌಸಲ್ಲಿ, ಎಸ್ಪೆಷಲಿ ಅದು ಗ್ರೌಂಡ್ ಫ್ಲೋರಲ್ಲಿ. ಈ ಮನೆಯಲ್ಲಿದೆ ಅಂದರೆ ಯಾರು ಟೆನೆಂಟ್ ಬರ್ತಾರೋ ಅವ್ರು ಲಕ್ಕಿ. ಇದು ಮಾಡಲ ಕಿಚನ್. ಈ ಮಾಡಲ ಕಿಚನಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ರೆ ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ ಕಣ್ರಿ. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಚೆನ್ನಾಗಿದೆ. ಎಷ್ಟು ಸ್ಪೇಸ್ ಇರಬೇಕೋ ಕಿಚನಲ್ಲಿ ಅಷ್ಟು ಸ್ಪೇಸ್ ಇದೆ. ನೈಸ್. ವಿಂಡೋ ನೋಡ್ರಿ ರೀ, ಸೌತ್ ಸೈಡ್ ಇರೋದಿದು. ಗಾಳಿ ಬೆಳಕು ಸೂಪರ್. ಅಂದರೆ ಆ ಸೈಡೂ ರೋಡ್ ಇದೆ. ಸ್ಲ್ಯಾಬ್ ಪಟ್ಟಿನೂ ಕೊಟ್ಟಿದ್ದಾರೆ, ನೀರು ಚೆಲ್ಲಲ್ಲ ಕೆಳಗಡೆಗೆ ನೋಡಿ. ಸುತ್ತ ಅಬ್ಸರ್ವ್ ಮಾಡಿ, ಎಲ್ಲ ಸ್ಟೋರೇಜ್ ಪ್ರಾವಿಷನ್ ಮಾಡೋದು. ಕ್ರಾಕರಿ ಐಟಮ್, ಬ್ಯಾಸ್ಕೆಟ್ಸು, ಕಿಚನ್ ಬ್ಯಾಸ್ಕೆಟ್ ಚೆಕ್ ಮಾಡ್ತೀನಿ ನೋಡಿ. ಇನ್ನು ಹ್ಯಾಂಡಲ್ಸ್ ಫಿಟ್ ಮಾಡಿಲ್ಲ, ಫಿಟ್ ಮಾಡ್ತಾರೆ. ನೀವು ಅದ್ರ ಬಗ್ಗೆ ವರಿ ಆಗಬೇಡಿ. ಸೊ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿದ್ರಲ್ಲ, ಲಾಫ್ಟ್ ಮೇಲೆ ಲಾಫ್ಟ್ ಕೊಟ್ಟಿದ್ದಾರೆ. ಓಕೆ, ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ನೀಟಾಗಿ ಅಬ್ಸರ್ವ್ ಮಾಡಿರಿ. ಹಾಲು ಭಾಳ ಚೆನ್ನಾಗಿದೆ. ಹಾಲಲ್ಲಿ ವಿಂಡೋ ಇದೆಯಾ? ಅಲ್ಲಿ ನೋಡಿ, ಸ್ಟ್ರೈಟ್ ವಿಂಡೋ ಇದೆ. ಗಾಳಿ ಬೆಳಕು ಚೆನ್ನಾಗಿದೆ ಕಣ್ರಿ. ನೋಡಿ ಬೆಳಕು ನೋಡ್ರಿ ಎಷ್ಟಿದೆ ನೋಡಿ. ವಿಡಿಯೋ ಮಾಡ್ತಾಯಿದ್ರೆ ನಮಗೆ ಕಣ್ಣು ಬಿಡೋಕ್ಕಾಗಲ್ಲ, ಅಷ್ಟು ಬೆಳಕಿದೆ. ಒಳ್ಳೆ ಮಧ್ಯಾಹ್ನದಲ್ಲಿ ಮಾಡ್ತಿದ್ದೀನಿ. ಇದು ಬೆಡ್ರೂಮ್. ಡೋರ್ ರೆಡಿಮೇಡ್ ಡೋರು. ಬೆಡ್ರೂಮನ್ನು ತೋರಿಸ್ತೀನಿ ನೋಡಿ. 1 BHK ಹೌಸ್ ಬೆಡ್ರೂಮ್. ಈ ಬೆಡ್ರೂಮಲ್ಲಿ ಫಾಲ್ ಸೀಲಿಂಗ್ ಬೇಕಿಲ್ಲ. ಬೆಡ್ರೂಮಲ್ಲಿ ಯಾರು ನೋಡ್ತಾರೆ? ಮತ್ತು ವಿಂಡೋ ಇದೆ, ವಾರ್ಡ್ರೋಬ್ ಮಾಡಿದ್ದಾರೆ. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಡಬಲ್ ಕಟ್ ಹಾಕ್ಬೋದು. ಡಬಲ್ ಕಟ್ ಹಾಕಿದ್ರೆ ಇನ್ನೂ ಜಾಗ ಉಳಿತದೆ ಕಣ್ರಿ.
ನೋಡಿ ವಾರ್ಡ್ರೋಬ್ ಕೊಟ್ಟಿದ್ದಾರೆ, ಸ್ಟ್ಯಾಂಡಿಂಗ್ ಮಿರರು ಕೊಟ್ಟಿದ್ದಾರೆ ರೀ, ಟ್ರೆಂಡಿಂಗ್ ಇದು. ಬಾ 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 ಸೂಪರ್. ಇನ್ನೂ ಹ್ಯಾಂಡಲ್ಸ್ ಫಿಟ್ ಮಾಡಿಲ್ಲ ವಾರ್ಡ್ರೋಬ್ಗೆ, ಓಪನ್ ಡೋರ್ಸು, ಸೂಪರ್. ಈ ರೀತಿ ಇದ್ದರೆ ಟೆನೆಂಟ್ಸು ಇಮ್ಮಿಡಿಯೇಟ್ಲಿ ಆಕ್ಯುಪೈ ಮಾಡ್ತಾರೆ. ಇದೇನು ಟಾಯ್ಲೆಟ್ ಡೋರು, WPC ಡೋರು. ಈ ಟಾಯ್ಲೆಟಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿರೋ, ಗೀಜರ್ ಪಾಯಿಂಟ್ ಇದೆ, ಶವರ್ ಇದೆ, ಕಮೋಡು ವೆಸ್ಟರ್ನ್ ಕಮೋಡು, ಸೂಪರ್. ಅಟ್ಟನೂ ಇದೆ ಕಣ್ರಿ, ಸೊ ನೈಸ್. ನೋಡಿ ಸೋಪ್ ಇಡೋಕ್ಕೆಲ್ಲ ಗ್ರಾನೈಟ್ ಪೀಸ್ ಹಾಕಿದ್ದಾರೆ. ಅರೆ ಏನ್ರಿ ಬಾಡಿಗೆ ಮನೆಗೂ ಜಾಗ್ವಾರ್ ಫಿಟ್ಟಿಂಗ್ಸು, ವಾವ್. ಏನ್ರಿ ಕ್ವಾಲಿಟಿಯಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಬಾಡಿಗೆ ಮನೆ ಆದರೂ ಸಹ ಜಾಗ್ವಾರೇ ಇರಲಿ ಅಂತ ಹೇಳ್ಬಿಟ್ಟು ಬಿಲ್ಡರು ಜಾಗ್ವಾರೇ ಫಿಟ್ ಮಾಡಿದ್ದಾರೆ. ಓಕೆ, ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸ್ ನೋಡಿದ್ವಿ. KEB ಮೀಟ್ರ್ ತೋರಿಸ್ಲಿಲ್ಲ? ತೋರಿಸ್ತೀನಿ ಬನ್ನಿ. ಈಗ ಈ ಸ್ಟೇರ್ ಕೇಸ್ ಕೆಳಗಡೆ ಕೊಟ್ಟಿದ್ದಾರೆ. ಇದು KEB ಮೀಟ್ರು, ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ನು. ಓಕೆ, KEB ಮೀಟ್ರ್ ನೋಡಿದ್ರೆ ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ ಸ್ಟೇರ್ ಕೇಸ್ ಕೆಳಗಡೆ ಕೊಟ್ಟಿದ್ದಾರೆ. ಎಲ್ಲೂ ಸ್ಪೇಸು ವೇಸ್ಟ್ ಮಾಡಿಲ್ಲ, ನೀಟಾಗಿ ಯೂಸ್ ಮಾಡಿದ್ದಾರೆ. ಈಗ ಫಸ್ಟ್ ಫ್ಲೋರ್ ಹೋಗೋಣ. ಫಸ್ಟ್ ಫ್ಲೋರ್ ಹೋಗೋ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ, ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸು MS ರೈಲಿಂಗ್ಸ್ ಯೂಸ್ ಮಾಡಿದ್ದಾರೆ. ಈಗ ಆಪೋಸಿಟ್ ವಾಲ್ ನೋಡಿ, ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಸುಂದರವಾದ ಒಂದು ಪಿಕ್ಚರೂ ಇದೆ ಅದರಲ್ಲಿ. ನೋಡಿ ಹಸು ಇದೆ, ಕೋಕೋನಟ್ ಟ್ರೀ, ತೆಂಗಿನ ಮರಗಳಿದ್ದಾವೆ, ಸೂಪರ್. ನೋಡಿ ವಾಲ್ಗೆಲ್ಲ ಟಿಲ್ ರೂಫ್ವರೆಗೂ ಆಲ್ಮೋಸ್ಟು ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಓಕೆ, ಫಸ್ಟ್ ಫ್ಲೋರಲ್ಲಿ ಏನಿದೆ? ಸುಂದರವಾದ 2 BHK ಹೌಸ್ ಇದೆ. ಅಕಸ್ಮಾತ್ ನೀವು ಮನೆ ತೊಗೊಂಡ್ರೆ ಫಸ್ಟ್ ಫ್ಲೋರಲ್ಲಿ ಇರುವಂಥ ಮನೆ ಇದು. ಓನರ್ಗಂತಲೇ ಮಾಡಿರೋದು, ಒಂಚೂರು ಗ್ರ್ಯಾಂಡಾಗಿ ಮಾಡಿದ್ದಾರೆ. ವಿ ಆರ್ ಇನ್ ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರಲ್ಲಿ ಇದ್ದೀವಿ. ಫಸ್ಟ್ ಫ್ಲೋರ್ 2 BHK ಹೌಸ್ ಮುಂದೆ ಪೋರ್ಟಿಕ್ ಅಂತೀವಲ್ಲ, ಆ ಪ್ಯಾಸೇಜಲ್ಲಿ ಇದ್ದೀವಿ. ನೋಡಿ ಪ್ಯಾಸೇಜು ದೊಡ್ಡದಾಗಿದೆ, ವಿಶಾಲವಾಗಿದೆ. ನೋಡಿ ಅಲ್ಲೂ POP ಮಾಡಿದ್ದಾರೆ. ಇದು 2 BHK ಹೌಸ್. ಮೇಯ್ನ್ ಡೋರು, ಫ್ರೇಮು ಡೋರ್ 2 ಟೀಕ್ ಊಟ ಕಣ್ರಿ. ಫೇಸಿಂಗ್ ಯಾವುದು? ಈಸ್ಟ್. ನೋಡ್ರಿ ರೀ ಡೋರ್ ನೋಡ್ರಿ ಹೇಗಿದೆ, ಫ್ರೇಮು ಡೋರು ಅದ್ದೂರಾಗಿದೆ ಕಣ್ರಿ. ಕಾರ್ವಿಂಗ್ ನೋಡ್ರಿ, ಭಾಳ ಖರ್ಚು ಮಾಡಿದ್ದಾರೆ ಕಣ್ರಿ, ಸೂಪರ್. ಬನ್ನಿ ಇನ್ಸೈಡ್ ನೋಡೋಣ. ಶೋಯಿಂಗ್ ಯು ಬ್ಯೂಟಿಫುಲ್ 2 BHK ಹೌಸ್ ಇನ್ ದ ಫಸ್ಟ್ ಫ್ಲೋರ್. ಇದರಲ್ಲಿ ಫಾಲ್ ಸೀಲಿಂಗ್ ಇದೆಯಾ? ಎಸ್, ಫಾಲ್ ಸೀಲಿಂಗ್ ಇದೆ. ಅದ್ದೂರಿ ಫಾಲ್ ಸೀಲಿಂಗ್ ಇದೆ ಕಣ್ರಿ, ಭಾಳ ಚೆನ್ನಾಗಿದೆ. TV ಕ್ಯಾಬಿನೆಟ್ ಇದೆ. ವಿಂಡೋಸು ಒಂದಲ್ಲ ಎರಡಲ್ಲ 3 ಕಿಟಕಿಗಳಿದ್ದಾವೆ. ಹಾಲು ವಿಶಾಲವಾಗಿದೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಹಾಲು ನೋಡಿ ಎಷ್ಟು ಸುಂದರವಾಗಿದೆಯಲ್ಲ, ಚೌಕಟ್ಟಾಗೆ ಸುಂದರವಾಗಿದೆ ಕಣ್ರಿ, ವೆರಿ ನೈಸ್. ನನಗಂತೂ ಭಾಳ ಇಷ್ಟ ಆಯಿತು. ಇದು TV ಕ್ಯಾಬಿನೆಟು, ದೊಡ್ಡ TV ಕ್ಯಾಬಿನೆಟು. ಈ TV ಕ್ಯಾಬಿನೆಟಲ್ಲಿ ಎಷ್ಟು ದೊಡ್ಡ TVನಾದರೂ ಫಿಟ್ ಮಾಡ್ಕೋಬೋದು ಕಣ್ರಿ. ನೋಡಿ ಟಿವಿಗೆ ಬಳಸಿರೋ ವುಡ್ಡು ಚೆನ್ನಾಗಿದೆ, ಲ್ಯಾಮಿನೇಷನ್ ಕಲರು ಚೆನ್ನಾಗಿದೆ, ನೈಸ್. ಡ್ರಾಸ್ ಓಪನ್ ಮಾಡ್ತಿದ್ದೀನಿ ನೋಡಿ, ಹ್ಯಾಂಡಲ್ಸ್ ಫಿಟ್ ಮಾಡಿಲ್ಲ, ಫಿಟ್ ಮಾಡಿಕೊಡ್ತಾರೆ. ನೋಡಿ TV ಕ್ಯಾಬಿನೆಟ್ಗೆ ಲೆಫ್ಟ್ ಸೈಡು ರೈಟ್ ಸೈಡ್ 2 ಕಡೆ ಕಿಟಕಿ ಇರೋದ್ರಿಂದ ಬೆಳಕು ಭಾಳ ಚೆನ್ನಾಗಿರುತ್ತೆ. ಈ ಸೈಡು ಒಂದು ವಿಂಡೋ, ಸೂಪರ್. ಈಗ ಮಾಡಲ ಕಿಚನ್ನು, ಪೂಜಾ ರೂಮ್ ನೋಡೋಣ. ಮೊದಲು ಪೂಜಾ ರೂಮ್ ನೋಡೋಣ. ಇದು ಪೂಜಾ ರೂಮು. ಫ್ರೇಮು ಟೀಕು, ಮತ್ತು ಡೋರ್ ಇನ್ನೂ ಫಿಟ್ ಮಾಡಿಲ್ಲ, ಅದು ಗ್ಲಾಸ್ ನೋಡಲಿ, ಟಫರ್ ಗ್ಲಾಸ್ ಕಾಣಿಸ್ತಿದೆಯಲ್ಲ, ಅದೇ ಫಿಟ್ ಮಾಡೋದು. ಕಾಸ್ಟ್ಲಿನೇ, ಫಿಟ್ ಮಾಡಿಕೊಡ್ತಾರೆ. ನೋಡಿ ಇನ್ಸೈಡೆಲ್ಲ POP, ಎಸ್ POP ಇದೆ. ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಆರಾಮಾಗಿ ಒಬ್ಬರು ಕೂತು ಪೂಜೆ ಮಾಡಿಷ್ಟು ಜಾಗ ಇದೆ. ಈಗ ಮಾಡ್ಯುಲರ್ ಕಿಚನ್ ನೋಡೋಣ. ಇದು ಮಾಡ್ಯುಲರ್ ಕಿಚನ್. ಈ ಮಾಡ್ಯುಲರ್ ಕಿಚನಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ, ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ವಿಶಾಲವಾಗಿದೆಯಾ? ಎಸ್. ಕಿಚನ್ ಎಷ್ಟಿರಬೇಕೋ ಅಷ್ಟಿದೆ ಕಣ್ರಿ, ಕಂಜೆಸ್ಟೆಡ್ ಇಲ್ಲ, ಟೂ ಮಚ್ ಬೇಕು ಇಲ್ಲ, ಕರೆಕ್ಟಾಗಿ ಮಾಡರೇಟಾಗಿ ಭಾಳ ಚೆನ್ನಾಗಿದೆ. ನೋಡಿ ಕಿಚನ್ ಸ್ಲ್ಯಾಬು ಪಟ್ಟಿ ಹಾಕಿದ್ದಾರೆ, ನೀರು ಚೆಲ್ಲೋದಿಲ್ಲ. ಬಾಡಿಗೆ ಮನೆಯಲ್ಲಿ ಹಾಕಿದ್ದಾರೆ, ಇದರಲ್ಲಿ ಇನ್ನು ಓನರ್ ಇರುವಂಥ ಮನೆಯಲ್ಲಿ ಬಿಡ್ತಾರ? ಖಂಡಿತ ಹಾಕಿದ್ದಾರೆ.
ಬ್ಯಾಸ್ಕೆಟ್ಸ್, ಕಿಚನ್ ಬ್ಯಾಸ್ಕೆಟ್ ಚೆಕ್ ಮಾಡ್ತೀನಿ ನೋಡಿ. ಹ್ಯಾಂಡಲ್ಸ್ ಫಿಟ್ ಮಾಡಿಲ್ಲ, ಫಿಟ್ ಮಾಡಿಕೊಡ್ತಾರೆ ಕಣ್ರಿ. ಇನ್ನೊಂದು ಸ್ವಲ್ಪ ವರ್ಕ್ ಇದೆ, ಅದೆಲ್ಲ ಫಿನಿಶ್ ಮಾಡ್ತಾರೆ, ಡೋಂಟ್ ವರಿ ಅದ್ರ ಬಗ್ಗೆ. ಕ್ರಾಕರಿ ಯೂನಿಟು ಅಲ್ಲೂ ಅದು ಫಿಟ್ ಮಾಡಿದ್ದಾರೆ ನೋಡಿ. ಓಕೆ, ಈಗ ಮಾಡ್ಯುಲರ್ ಕಿಚನ್ ನೋಡಿದ್ವಿ. ಈ ಮಾಡ್ಯುಲರ್ ಕಿಚನ್ ಸೈಡಿಂದ ಹಾಲನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ಹಾಲು ನೋಡಿ, ಮತ್ತೊಮ್ಮೆ ನೋಡ್ತಾ ಹೋಗಿ, ಚೆನ್ನಾಗಿದೆ ಅಲ್ವಾ? ಮನೆ ತಗೊಂಬಾಗ ಪ್ರತಿ ಮೂಲೆನೂ ಅಬ್ಸರ್ವ್ ಮಾಡಬೇಕು, ಇಂಚಿಂಚು ನೋಡಬೇಕು, ಪ್ರತಿ ವಾಲು ಅಬ್ಸರ್ವ್ ಮಾಡಬೇಕು. ಓಕೆ, ಈಗ ಬೆಡ್ರೂಮ್ ನೋಡೋಣ. ರೆಡಿಮೇಡ್ ಡೋರ್ ಇದು. ಶೋಯಿಂಗ್ ಯು ಬೆಡ್ರೂಮ್ 1, ಮಾಸ್ಟರ್ ಬೆಡ್ರೂಮ್ ಇದು. 800 ಅಡಿಯಲ್ಲಿರುವಂಥ ಮಾಸ್ಟರ್ ಬೆಡ್ರೂಮ್. ಈ ಮಾಸ್ಟರ್ ಬೆಡ್ರೂಮಲ್ಲಿ POP ಇದೆಯಾ? ಎಸ್. ಬಾಬಾ ಏನು ಅಟ್ರಾಕ್ಟಿವ್ ಆಗಿದೆ ಕಣ್ರಿ POP, ಸೂಪರ್. ವಿಂಡೋ ಇದೆ, ವಾರ್ಡ್ರೋಬ್ ಮಾಡಿದ್ದಾರೆ, ಸ್ಟ್ಯಾಂಡಿಂಗ್ ಮಿರ್ರರ್ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಟ್ರಿಪಲ್ ಕಟ್ ಆಗ್ಬೋದಾ? ಎಸ್, ಆರಾಮಾಗಿ ಆಗ್ಬೋದು ಕಣ್ರಿ. ನೋಡಿ, ವಿಂಡೋ ಸೌತ್ ಸೈಡ್ ಇರೋದು, ಅಂದರೆ ಸೌತ್ ಸೈಡು ರಸ್ತೆ ಇದೆ, ಗಾಳಿ ಬೆಳಕು ಮಸ್ತಾಗಿರುತ್ತೆ. ವಾರ್ಡ್ರೋಬ್ ನೋಡಿ, ಕಂಪ್ಲೀಟ್ ಒನ್ ಸೈಡ್ ವಾರ್ಡ್ರೋಬ್ ಮಾಡಿದ್ದಾರೆ. ಈ ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ. ಇನ್ನು ಹ್ಯಾಂಡಲ್ಸ್ ಫಿಟ್ ಮಾಡಿಲ್ಲ, ಫಿಟ್ ಮಾಡಿಕೊಡ್ತಾರೆ. ವಾರ್ಡ್ರೋಬ್ ಯೂಸ್ ಮಾಡಿರೋ ವುಡ್ಡು ಭಾಳ ಚೆನ್ನಾಗಿದೆ ನೋಡಿ. ಇನ್ಸೈಡ್ ಶೆಲ್ವ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಬಟ್ಟೆ ಇಡ್ಬೋದಾ? ಎಸ್, ಇಡ್ಬೋದು. ಎಲ್ಲ 3 ಶೆಲ್ವ್ಸ್ ಇರೋದು. ಸೊ 3 ಪಾರ್ಟ್ ಇರೋದು, ಆ 3 ಪಾರ್ಟ್ಗಳಲ್ಲಿ ಶೆಲ್ವ್ಸು ಡ್ರಾಸ್ ಎಲ್ಲ ಕೊಟ್ಟಿದ್ದಾರೆ. ಆ ಹ್ಯಾಂಡಲ್ ಇಲ್ದಿದ್ದಕ್ಕೆ ನಾನು ಓಪನ್ ಮಾಡೋಕ್ಕೆ ಕಷ್ಟ ಆಯಿತು, ಜಸ್ಟ್ ಒಂದು ತೋರಿಸ್ದೆ. ಇದು ಸ್ಟ್ಯಾಂಡಿಂಗ್ ಮಿರ್ರರ್ ಕೆಳಗಡೆ ಡ್ರಾಸ್ ಕೊಟ್ಟಿದ್ದಾರೆ, ನಮ್ಮ ಮೇಕಪ್ ಕಿಟ್ಗಳು ಸ್ಟೋರ್ ಮಾಡಲಿಕ್ಕೆ. ಇದು ಅಟ್ಯಾಚ್ಡ್ ಟಾಯ್ಲೆಟ್. ಈ ಅಟ್ಯಾಚ್ಡ್ ಟಾಯ್ಲೆಟಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ, ಗೀಸರ್ ಪಾಯಿಂಟ್ ಇದೆ, ಶವರ್ ಇದೆ, ಸೋಲಾರ್ ಪಾಯಿಂಟ್ ಇದೆ, ಕಮೋಡು ವೆಸ್ಟರ್ನ್ ಕಮೋಡು, ಮತ್ತು ಗ್ರನೈಟ್ ಪೀಸು ಹಾಕಿದ್ದಾರೆ ನೋಡಿ ಸೋಪ್ ಇಡೋದಕ್ಕೆ. ಕಮೋಡ್ ವೆಸ್ಟರ್ನ್ ಕಮೋಡ್ ನೋಡಿ. ಅಟ್ಯಾಚ್ಡ್ ಟಾಯ್ಲೆಟು ದೊಡ್ಡದಾಗೇ ಇದೆ, ಸೂಪರ್. ಫಿಟ್ಟಿಂಗ್ಸ್ ಜಾಗ್ವಾರ್ ಫಿಟ್ಟಿಂಗ್ಸು, ಬಾಡಿಗೆ ಮನೆಯಲ್ಲೇ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ, ಮತ್ತು ಓನ್ ಮನೆಯಲ್ಲಿ ಬಿಡ್ತಾರೆ, ಖಂಡಿತ ಫಿಟ್ ಮಾಡ್ತಾರೆ. ಮತ್ತೊಮ್ಮೆ ಅಟ್ಯಾಚ್ಡ್ ಟಾಯ್ಲೆಟ್ ಸೈಡಿಂದ ಮಾಸ್ಟರ್ ಬೆಡ್ರೂಮ್ನ ನೀಟಾಗಿ ಅಬ್ಸರ್ವ್ ಮಾಡಿ. ಚೆನ್ನಾಗಿದೆಯಲ್ಲ ಬೆಡ್ರೂಮ್? ಅಟ್ರಾಕ್ಟಿವ್ ಆಗಿದೆ, ಸುಂದರವಾಗಿದೆ ಕಣ್ರಿ. ನೋಡ್ರಿ, ಲೇಟೆಸ್ಟ್ ಟ್ರೆಂಡಿ ಸ್ವಿಚಸ್ ಯೂಸ್ ಮಾಡಿದ್ದಾರೆ, ಹೈಫೈ. ಮತ್ತು ಬಾಕ್ಸ್ಗೆ ಯೂಸ್ ಮಾಡಿರೋದು ನೋಡಿ ಹೆಂಗಿದೆ ಬಾಕ್ಸು, ವುಡನ್ ಕಲರ್ ಯೂಸ್ ಮಾಡಿದ್ದಾರೆ. ಇದು ಬೆಡ್ರೂಮ್ 2. ಎಂಟ್ರಿ ಆಗ್ತೀವಲ್ಲ, ರೈಟ್ ಸೈಡ್ ಇರುತ್ತೆ, ಇದು ಮೈನ್ ಡೋರ್ ರೈಟ್ ಸೈಡ್. ಇದು ಶೋಯಿಂಗ್ ಯು ಬೆಡ್ರೂಮ್ 2. ಈ ಬೆಡ್ರೂಮ್ 2 ಅಲ್ಲಿ ಫಾಲ್ ಸೀಲಿಂಗ್, ಎಸ್ ಫಾಲ್ ಸೀಲಿಂಗ್ ಇದೆ ಕಣ್ರಿ, ನಾನು ಇರಲ್ಲ ಅಂದ್ಕೊಂಡೆ, ಎಸ್ ಇದೆ. ವಿಂಡೋ ಇದೆ, ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಡಬಲ್ ಕಟ್ ಆಗ್ಬೋದಾ? ಡಬಲ್ ಏನು, ಟ್ರಿಪಲ್ಲು ಆಗ್ಬೋದು ಕಣ್ರಿ, ಇನ್ನೂ ಜಾಗ ಇರುತ್ತೆ, ಡೋಂಟ್ ವರಿ. ನೋಡಿ, ಆ ಸೈಡು ಕಂಪ್ಲೀಟ್ ವಾರ್ಡ್ರೋಬ್ ಮಾಡಿದ್ದಾರೆ ಒಂದು ಸೈಡು. ಆ ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ, ಮತ್ತು ಸ್ಟ್ಯಾಂಡಿಂಗ್ ಮಿರರು ಇದೆ ನೋಡಿ. ಇಲ್ಲೂ ಹ್ಯಾಂಡಲ್ಸ್ ಫಿಟ್ ಮಾಡಿಲ್ಲ, ಫಿಟ್ ಮಾಡಿಕೊಡ್ತಾರೆ ನೋಡಿ. ಶೆಲ್ವ್ಸ್ ದೊಡ್ಡವಿದ್ದಾವೆ, ಬಟ್ಟೆ ಎಲ್ಲ ಸ್ಟೋರ್ ಆರಾಮಾಗಿ ಇಡ್ಬೋದು ಕಣ್ರಿ. ಅಟ್ಲೀಸ್ಟ್ ಒಂದು ಡ್ರಾ ನೋಡಲಿಲ್ಲ ಕಣ್ರಿ, ಇದು ಸ್ಟ್ಯಾಂಡಿಂಗ್ ಮಿರರ್ ಡ್ರಾ. ಇದು ಆಲ್ರೆಡಿ ಆ ಬೆಡ್ರೂಮಲ್ಲೂ ತೋರಿಸ್ದೆ. ಈ ಸ್ಟ್ಯಾಂಡಿಂಗ್ ಮಿರರ್ ಬ್ಯಾಕ್ ಸೈಡು ಪ್ರಾವಿಷನ್ ಕೊಟ್ಟಿದ್ದಾರೆ, ಅದು ಹ್ಯಾಂಡಲ್ ಇಲ್ಲಿದ್ದಕ್ಕೆ ಓಪನ್ ಮಾಡೋಕ್ಕಾಗ್ತಿಲ್ಲ. ಓಕೆ, ಬನ್ನಿ ತೋರಿಸ್ತೀನಿ. ಅಲ್ಲಿ ತೋರಿಸ್ಲಿಲ್ವಲ್ಲ, ಇಲ್ಲಿ ತೋರಿಸ್ತೀನಿ ನೋಡಿ. ಓಕೆ, ವಾರ್ಡ್ರೋಬಲ್ಲಿ ನೋಡಿ ಡ್ರಾಸ್ ಕೊಟ್ಟಿದ್ದಾರೆ, ಈವನ್ ಆ ಮನೆಯಲ್ಲೂ ಕೊಟ್ಟಿದ್ದಾರೆ, ಅಲ್ಲಿ ನಾನು ತೋರಿಸಲಿಲ್ಲ ಅಷ್ಟೇ. ಓಕೆ, ಡನ್. ಈಗ ಕ್ಲಾರಿಟಿ ಬಂತು ಬಿಡಿ. ಓಕೆ, ನೋಡಿದ್ರಲ್ಲ, ಎರಡನೇ ಬೆಡ್ರೂಮು ನೋಡಿದ್ವಿ. ಈಗ ಎರಡನೇ ಬೆಡ್ರೂಮ್ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಹಾಲು ಸ್ಪೇಷಿಯಸ್ ಆಗಿದೆ ನೋಡಿ, ಎಸ್ ಇದೆ. ಹಾಲು ಇಷ್ಟ ಆಯಿತು ನಿಮಗೆ? ಎಸ್, ಇಷ್ಟ ಆಯಿತು ಗೌಡ, ನನಗೂ ಇಷ್ಟ ಆಯಿತು, ಭಾಳ ಚೆನ್ನಾಗಿದೆ. ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ ನೋಡಿ.
ಕಂಜೆಸ್ಟೆಡೇ ಅನಿಸಲ್ಲ. ಯೂಸ್ವಲಿ 800 ಸ್ಕ್ವೇರ್ ಫೀಟಲ್ಲಿ ಹಾಲ್ ಅಂದರೆ ಒಂಚೂರು ಚಿಕ್ಕದಾಗಿರುತ್ತೆ, ಆದರೆ ಇದು ಕಾರ್ನರ್ ಇರೋದ್ರಿಂದ ಬಹಳ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. ಇದು ಹ್ಯಾಂಡ್ ವಾಶ್ ಬೇಷನ್ನು, ಇನ್ನು ಫಿಟ್ ಮಾಡಿಲ್ಲ ಫಿಟ್ ಮಾಡಿಕೊಡ್ತಾರೆ. ಇದು ಕಾಮನ್ ಟಾಯ್ಲೆಟ್ ಡೋರು, WPC ಡೋರು. ಶೋಯಿಂಗ್ ಯು ಕಾಮನ್ ಟಾಯ್ಲೆಟ್. ಈ ಕಾಮನ್ ಟಾಯ್ಲೆಟಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕ್ಯಾರೆ, ಗೀಜರ್ ಪಾಯಿಂಟ್ ಇದೆ, ಶವರ್ ಇದೆ, ಗ್ರನೈಟ್ ಪೀಸ್ ಅಂದರೆ ಸೋಪ್ ಇಡೋದಕ್ಕೆ ಅದು ಹಾಕಿದ್ದಾರೆ. ಕಮೋಡು ಇಂಡಿಯನ್ ಕಮೋಡು. ಏನು ಇಲ್ಲಿ ಇಂಡಿಯನ್ ಕಮೋಡ್ ಹಾಕಿದಾರಲ್ಲ, ನಾವು ಇಂಡಿಯಾದಲ್ಲಿ ಇದು ಒಂದು ಇಂಡಿಯನ್ ಕಮೋಡ್ ಇಲ್ಲ ಅಂದರೆ ಹೇಗೆ ರೀ? ಸೊ ಇಂಡಿಯನ್ ಕಮೋಡ್ ಇರೋದು ಒಳ್ಳೆಯದು, ಹಾಗಾಗಿ ಅವ್ರು ಫಿಟ್ ಮಾಡಿದ್ದಾರೆ. ಸೂಪರ್ ಫಿಟ್ಟಿಂಗ್ಸು, ಜಾಗ್ ಬಾರ್ ಕೇಳೋ ಕೆಲಸನೇ ಇಲ್ಲ. ಅಟ್ಟನ್ನು ಕೊಟ್ಟಿದ್ದಾರೆ, ಅಲ್ಲಿ UPS ಪಾಯಿಂಟ್ ಇದೆ ನೋಡಿ ಆಟದಲ್ಲಿ. ಓಕೆ, ಮತ್ತೊಮ್ಮೆ ಅಟ್ಯಾಚ್ ಟಾಯ್ಲೆಟ್ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಓಕೆ, ನೋಡಿದ್ರಲ್ಲ ಫಸ್ಟ್ ಫ್ಲೋರಲ್ಲಿ 2 BHK ಹೌಸು ಹೇಗಿದೆ? ಭಾಳ ಚೆನ್ನಾಗಿದೆ ಲಕ್ಷ್ಮೀಪತಿ, ಬ್ಯೂಟಿಫುಲ್ ಆಗಿದೆ. ಥ್ಯಾಂಕ್ ಯು ಸರ್. ಓಕೆ, ಈಗ ಫಸ್ಟ್ ಫ್ಲೋರ್ 2 BHK ಹೌಸ್ ನೋಡಿದ್ವಿ. ಈಗ ಸೆಕೆಂಡ್ ಫ್ಲೋರ್ ಹೋಗೋಣ. ಸೆಕೆಂಡ್ ಫ್ಲೋರ್ ಹೋಗುವಾಗ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ, ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ, ರೈಲಿಂಗ್ಸು MS ರೈಲಿಂಗ್ಸು ಸೇಮ್ ನೋಡಿ. ಆಪೋಸಿಟ್ ವಾಲ್ಗೆ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ ನೋಡಿ. ಈ ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಸ್ಟಿಲ್ ರೂಫ್ವರೆಗೂ ಹಾಕಿದ್ದಾರೆ. ಸೆಕೆಂಡ್ ಫ್ಲೋರಲ್ಲಿ ಏನಿದೆ? 2 BHK ಹೌಸ್ ಇದೆ ಕಣ್ರಿ. ಈಗ ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ. ಆ 2 BHK ಹೌಸ್ ಮುಂದೆ ಪ್ಯಾಚಸ್ ತೋರಿಸ್ತಾ ಇದ್ದೀನಿ ನೋಡಿ. ಇದು ಪ್ಯಾಸೇಜ್. ಇದು 2 BHK ಹೌಸು, ಮೇನ್ ಡೋರ್ ಫೇಸಿಂಗ್ ಈಸ್ಟು, ಫ್ರೇಮು ಡೋರ್ 2 ಟೀಕ್ ಕೂಡ ಕಣ್ರಿ ನೋಡಿ. ಕ್ವಾಲಿಟಿ ಮಸ್ತ್, ಕಾಂಪ್ರಮೈಸ್ ಆಗಿಲ್ಲ. ಇದು ಎರಡನೇ 2 BHK ಹೌಸ್. ಇದು ಶೋಯಿಂಗ್ ಯು ಹಾಲ್. ಸೆಕೆಂಡ್ ಫ್ಲೋರಲ್ಲಿರುವಂಥ 2 BHK ಹೌಸ್ ಹಾಲನ್ನು ತೋರಿಸ್ತಿದ್ವಿ. ಇದರಲ್ಲೂ ಫಾಲ್ ಸೀಲಿಂಗ್ ಇದೆ ನೋಡಿ, ಸೂಪರ್ ಆಗಿದೆ, ವೆರೈಟಿ ಆಗಿದೆ ಕಣ್ರಿ. ನನಗಿದು ಈ ಪ್ಯಾಟರ್ನ್ ಭಾಳ ಇಷ್ಟ ಆಯಿತು. ಈ POP ಇದು ಭಾಳ ಕಡೆ ನಾನು ನೋಡಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ಆ POP ಹಿಂಗೆ ಸರ್ಕಲ್ಲಾಗಿ ನೋಡಿ. ಹಾಲು ಸ್ಪೇಷಿಯಸ್ ಆಗಿದೆ, ಭಾಳ ಚೆನ್ನಾಗಿದೆ. ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ಫಸ್ಟ್ ಫ್ಲೋರಲ್ಲಿ 2 BHK ಹೌಸ್ ನೋಡಿದ್ವಲ್ಲ, ಸೇಮ್ ಡಿಟೋ ಕಣ್ರಿ. ಸ್ವಲ್ಪ ಚೇಂಜಸ್ ಅಷ್ಟೇ, ಇದೇನು ಚೇಂಜ್ ಇಲ್ಲ. ಪ್ಲಾನಿಂಗ್ ಅಂತೂ ಡಿಟೋ, ಏನು ಒಂದು ಇಂಚೂ ಚೇಂಜ್ ಮಾಡಿಲ್ಲ. ಇನ್ಸೈಡು ಆ ಕಲರ್ಸ್ ಕಾಂಬಿನೇಷನ್ನು, ವಾರ್ಡ್ರೋಬ್ ಕಾಂಬಿನೇಷನ್ಸು, ಆ ಕಲರ್ಸು ಚೇಂಜ್ ಮಾಡಿದ್ದಾರೆ. ಅದು ಬಿಟ್ಟರೆ ಇನ್ನೇನು ಚೇಂಜ್ ಇಲ್ಲ ಕಣ್ರಿ. ನೋಡಿ, ಇದು ಹಾಲು, ಆ ಸೈಡ್ ಲೆಫ್ಟ್ ಸೈಡ್ ವಿಂಡೋ, ಆ ಕಡೆ TV ಕ್ಯಾಬಿನೆಟ್, ರೈಟ್ ಸೈಡು ಲೆಫ್ಟ್ ಸೈಡು ವಿಂಡೋ ಕೊಟ್ಟಿದ್ದಾರೆ. ಇದು ಪೂಜಾ ರೂಮು, ಮಾಡ್ಯುಲರ್ ಕಿಚನ್ನು ಇವೆಲ್ಲನೂ ಇದೆ. ನೀವು ನೋಡ್ತಾ ಹೋಗಿ, ಡಿಟೋ ಇದೆ. ಯಾಕಂದರೆ ಫಸ್ಟ್ ಫ್ಲೋರಲ್ಲಿ ಇನ್ ಡೀಟೇಲ್ಡಾಗಿ ನಿಮ್ಗೆ ಹೇಳ್ತಾ ಹೋದೆ, ತೋರಿಸ್ದೆ. ಇವನ್ ಇಲ್ಲೂ ತೋರಿಸ್ತೀನಿ. ಅದೀಗ ನೀವು ನೋಡ್ತಾ ಹೋಗಿ, ನಿಮಗೆ ಹೈಲೈಟ್ಸು, ಲೊಕೇಶನ್ನು, ಪ್ರೈಸು ಇದು ಡಿಸ್ಕಸ್ ಮಾಡೋಣ. ಹೈಲೈಟ್ಸು: ಸಪ್ತಗಿರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ 2 ಕಿಲೋಮೀಟ್ರ್ ಕಣ್ರಿ. ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಜಸ್ಟ್ 2 ಕಿಲೋಮೀಟ್ರು. ಯೂರೋ ಇಂಟರ್ನ್ಯಾಷನಲ್ ಸ್ಕೂಲ್ ಜಸ್ಟ್ 1 ಕಿಲೋಮೀಟರ್. ಬಗಲ್ಗುಂಟೆ 2.5 ಕಿಲೋಮೀಟರ್. ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜು, RR ಇಂಜಿನಿಯರಿಂಗ್ ಕಾಲೇಜು, ಕೃಷ್ಣ ಇಂಜಿನಿಯರಿಂಗ್ ಕಾಲೇಜು, ಈ ರೀತಿ ಹೇಳ್ತಾ ಹೋದರೆ ಭಾಳ ಇದಾವೆ ಕಣ್ರಿ. ಭಾಳ ಇನ್ಸ್ಟಿಟ್ಯೂಟ್ಸು, ಫೇಮಸ್ ಇನ್ಸ್ಟಿಟ್ಯೂಟ್ಸು ಈ ಮನೆಗೆ ಹತ್ತಿರ. ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಗೊತ್ತಲ್ಲ, ಅದು ಭಾಳ ಫೇಮಸ್ಸು. ಅದು ಈ ಮನೆಯಿಂದ ಒಂದು 2.5 ಕಿಲೋಮೀಟ್ರು. ಮೆಟ್ರೋ ಅಂದರೆ ದಾಸರಳ್ಳಿ ಮೆಟ್ರೋ ಸ್ಟೇಷನ್ನು 3.5 ಕಿಲೋಮೀಟ್ರು. ಡಿ ಮಾರ್ಟು ಅದು ರೀಸೆಂಟಾಗಿ ಓಪನ್ ಆಯ್ತು ಕಣ್ರಿ, ಇಲ್ಲಿ MEA ಲೇಔಟ್ ಬೋರ್ಮಿಲ್ ಹತ್ರ. ಬಾಬಾ ಏನ್ರಿ ರಶ್ಶು. ಆ ಡಿ ಮಾರ್ಟ್ಗೂ ಹತ್ತಿರ ಅಂದರೆ ಒಂದು 2 ಕಿಲೋಮೀಟ್ರು. ಈ ರೀತಿ ಹೇಳ್ತಾ ಹೋದರೆ ಭಾಳ ಹೈಲೈಟ್ಸ್ ಇದಾವೆ ಕಣ್ರಿ. ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ, ಒಂದು ಮನೇಲಿ ವಾಸ ಮಾಡಲಿಕ್ಕೆ ಏನೇನು ಫೆಸಿಲಿಟೀಸ್ ಇರಬೇಕು, ಅಮ್ಯುನಿಟೀಸ್ ಇರಬೇಕು, ಅವೆಲ್ಲನೂ ಇದಾವೆ ಕಣ್ರಿ. BMTC ಬಸ್ ಸ್ಟಾಪ್ಗೆ ನಡ್ಕೊಂಡು ಹೋದರೆ 3 ನಿಮಿಷದಲ್ಲಿ ಹೋಗ್ಬೋದು ಕಣ್ರಿ. ಬೈಕಲ್ಲಿ ಹೋದರೆ 2 ನಿಮಿಷದಲ್ಲಿ ಹೋಗ್ಬೋದು. ಅಷ್ಟು ಹತ್ರ, ಒಂದು 300-400 ಮೀಟ್ರ್ ದೂರ. ಈ ಮನೆ ರೆಸಿಡೆನ್ಷಿಯಲ್ ಝೋನಲ್ಲೇ ಇದೆಯಾ? ಎಸ್, ರೆಸಿಡೆನ್ಷಿಯಲ್ ಝೋನಲ್ಲೇ ಇದೆ. ಅಕ್ಕಪಕ್ಕ ಮನೆಗಳಿದಾವೆ, ಹೊಸ ಮನೆಗಳೇ ಇದಾವೆ ಕಣ್ರಿ. ಇನ್ನೊಂದು ಮರ್ತೋದೆ ಕೇಳೋದು, ಯಲಹಂಕ ಎಷ್ಟು ದೂರ ಇಲ್ಲಿಂದ? ಯಲಹಂಕ 11 ಕಿಲೋಮೀಟ್ರು. ವಿದ್ಯಾರಣ್ಯಪುರ 11-12 ಕಿಲೋಮೀಟ್ರು. ಹೆಬ್ಬಾಳು ಫ್ಲೈಓವರು 13-14 ಕಿಲೋಮೀಟ್ರು. ಮಾನ್ಯತಾ ಟೆಕ್ ಪಾರ್ಕು 14-15 ಕಿಲೋಮೀಟ್ರು. ಇದು ಯಶವಂತಪುರ 12 ಕಿಲೋಮೀಟ್ರು. ಜಾಲಹಳ್ಳಿ ಕ್ರಾಸ್ 4-5 ಕಿಲೋಮೀಟ್ರು. ಟಿ ದಾಸರಳ್ಳಿ 3-4 ಕಿಲೋಮೀಟ್ರು. ಮೆಟ್ರೋ ಸ್ಟೇಷನು ಸೇಮ್ ಡೀಟಾ. 8ನೇ ಮೈಲಿ ಒಂದು 3 ಇಲ್ಲ 3.5 ಕಿಲೋಮೀಟ್ರು. ಬಗಲ್ಗುಂಟೆ ಒಂದು 2-2.5 ಕಿಲೋಮೀಟ್ರು. ನಾಗಸಂದ್ರ ಮೆಟ್ರೋ 3-3.5 ಕಿಲೋಮೀಟ್ರು. ಮಾದನಾಯಕನಹಳ್ಳಿ 3-3.5 ಕಿಲೋಮೀಟ್ರು.
ಇನ್ನು ಕೇಳಿ ಹೇಳ್ತೀನಿ. ಇದು ಕೆ ಆರ್ ಪುರಮ್ ಒಂದು 18ರಿಂದ 20ರಿಂದ 22 ಕಿಲೋಮೀಟ್ರು. ಇದು ಮೆಜೆಸ್ಟಿಕ್ 15ರಿಂದ 16 ಕಿಲೋಮೀಟ್ರು. ಓಕೆ ಎಲ್ಲ ಒಳ್ಳೆ ಪ್ಲೇಸೆಲ್ಲ ಇದೆ ಕಣ್ರಿ. ನಮಗೆ ಆಫೀಸ್ ಹೋಗೋಕ್ಕೂ ಬರೋಕ್ಕೂ ಚೆನ್ನಾಗಿದೆ, ಸೂಪರ್. ಲೋನ್ ಆಗುತ್ತಾ? ಎಸ್, ಲೋನ್ ಆಗುತ್ತೆ. ಆಲ್ರೆಡಿ ಲೋನ್ ಇದೆಯಲ್ಲ, 30 ಲಕ್ಷ ಲೋನ್ ಇದೆ, ಮೊದಲೇ ಹೇಳೋದಲ್ಲ. ಯಾವ ಬ್ಯಾಂಕಲ್ಲಿದೆ? ಕ್ಯಾನ್ಫಿನ್ನಲ್ಲಿ, ಕೆನರಾ ಬ್ಯಾಂಕ್ ಅವ್ರದ್ದು ಕ್ಯಾನ್ಫಿನ್ ಬ್ಯಾಂಕ್ ಇದೆ. ಆ ಬ್ಯಾಂಕಲ್ಲಿ 30 ಲಕ್ಷ ಲೋನ್ ಇದೆ. ನಮ್ಮ ಹೆಸರು ಟ್ರಾನ್ಸ್ಫರ್ ಆಗುತ್ತಾ? ಎಸ್, ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲ ಈ ಬ್ಯಾಂಕಲ್ಲಿ ಬೇಡ ಅಂದರೆ ಬೇರೆ ಬ್ಯಾಂಕಲ್ಲಿ ಮಾಡ್ಕೋಬೋದಾ? ಎಸ್, ಮಾಡ್ಕೋಬೋದು. ಪ್ರೈಸ್ ಹೇಳ್ತೀರಾ? ಎಸ್, 1,03,00,000. ಎಷ್ಟು? 1,03,00,000. ನೆಗೋಷಿಯಬಲ್ಲ? ಸ್ಲೈಟ್ಲಿ ನೆಗೋಷಿಯಬಲ್ ಕಣ್ರಿ, ಜಾಸ್ತಿ ಇಲ್ಲ. ಪ್ರೈಸ್ ರೀಸನಬಲ್ ಇದೆ ಕಣ್ರಿ. ನೀವು ಹೇಳೋದು ನಿಜನಾ? ಎಸ್, ನಿಜ ಕಣ್ರಿ. ಲೊಕೇಶನ್ ನಿಯರ್ ಬೈ ಸಪ್ತಗಿರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಚಿಕ್ಕಬಾಣವರ, ಬಗಲಗುಂಟೆ, ಟಿ ದಾಸರಳ್ಳಿ, ನಾರ್ತ್ ಬ್ಯಾಂಗಳೂರು. ಇನ್ನೊಂದು ವಿಷಯ, ಲೀಗಲ್ ಪಕ್ಕ ಇದೆಯಾ? ಎಸ್, ಪಕ್ಕ ಇದೆ ಸರ್, ಡೌಟೇ ಪಡಕ್ಕೆ ಹೋಗ್ಬೇಡಿ. ಲೀಗಲ್ ಪಕ್ಕ ಇಲ್ಲ ಅಂದರೆ ಲೋನ್ ಹೇಗೆ ಕೊಡ್ತಾರೆ ಹೇಳಿ ಸರ್? 30 ಲಕ್ಷ ಲೋನ್ ಇದೆ ಪ್ರಾಪರ್ಟಿ ಮೇಲೆ. ಓಕೆ ಜಸ್ಟ್ ಡೌಟಪ್ಪ, ಈಗ 1 ಕೋಟಿ ಇನ್ವೆಸ್ಟ್ ಮಾಡಬೇಕಲ್ಲ, ಆ ರೀಸನಿಂದ ಕೇಳ್ತಿದ್ದೀನಿ. ಒಳ್ಳೆ ಪಾಯಿಂಟ್ ಸರ್, ಕೇಳಲೇಬೇಕು. ಲಿಟಿಗೇಷನ್ ಇಲ್ಲ ಇದ್ದಿದ್ರೆ ಬ್ಯಾಂಕ್ನವ್ರು ಯಾಕೆ ಕೊಡ್ತಾರೆ ಹೇಳ್ರಿ? ಕರೆಕ್ಟೇ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ನೋಡಿ. ಅಕಸ್ಮಾತ್ ಏನೊಂದು ಲಿಟಿಗೇಷನ್ ಇತ್ತು ಅಂದ್ರೂ ಈ ಮನೆ ಕಟ್ಟೋವಾಗ ಶುರು ಮಾಡಿದಾಗ ಇಮಿಡಿಯೇಟ್ಲಿ ಯಾರೋ ಬಂದು ಸ್ಟಾಪ್ ಮಾಡಿರೋರಲ್ಲ? ಹೌದು, ಯಾರು ಸ್ಟಾಪ್ ಮಾಡಿಲ್ಲ, ಫಿನಿಷ್ ಆಗಿದೆ. ಸೊ ಸೇಲ್ಗಿಟ್ಟಿದ್ದಾರೆ, ಸೊ ಯೂಟ್ಯೂಬಲ್ಲಿ ಪಬ್ಲಿಷ್ ಆಗಿದೆ ಅಂದರೆ ಅದರ ಅರ್ಥ ಏನು ಪ್ರಾಬ್ಲಮ್ ಇಲ್ಲ ಅಂತ ಅರ್ಥ. ಇದೊಂದೇ ಮನೆ ಅಲ್ವಲ್ಲ ಲೇಔಟಲ್ಲಿರೋದು, ಭಾಳ ಮನೆಗಳಿದ್ದಾವೆ. ಸೊ ಬನ್ನಿ, ನೀವು ಗೊತ್ತಾಗುತ್ತೆ. ಸುತ್ತು ಮನೆಗಳಿರೋದ್ರಿಂದ ನಿಮಗೂ ಒಂದು ಧೈರ್ಯ ಬರುತ್ತೆ, ಎಸ್ ತಗೋಬೋದು ಅಂತ. ಯಾಕಂದರೆ ಲೇಔಟಲ್ಲಿ ಒಂದು ಚೂರು ಪ್ರಾಬ್ಲಮ್ ಇದ್ದರೂ ಮನೆ ಆಗೋದಿಲ್ಲ, ಒಂದು ಎರಡು ಆಗ್ಬೋದು ಅಷ್ಟೇ, ಭಾಳ ಮನೆಗಳಾಗಲ್ಲ. ಇಲ್ಲಿ ಸುತ್ತು ಮನೆಗಳಾಗಿದ್ದಾವೆ ಅಂದರೆ ಲೀಗಲ್ ಪಕ್ಕ ಇದೆ ಅಂತ ಅರ್ಥ. ಓಕೆ ಗೌಡ್ರೆ, ಹಾಗಾದ್ರೆ ಧೈರ್ಯ ಮಾಡಿದ್ದೀವಿ, ಬರ್ತೀವಿ, ತೊಗೊತೀವಿ. ಓಕೆ ಸರ್, ಸೂಪರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಯಿತಾ? ವಿಸಿಟ್ ಮಾಡಬೇಕಾ? ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಡಯಲ್ ಮಾಡಿ. ಅವ್ರು ರಿಸೀವ್ ಮಾಡ್ತಿಲ್ವಾ? ವಾಟ್ಸಪ್ಪಲ್ಲಿ ಚಾಟ್ ಮಾಡಿ ರೆಸ್ಪಾಂಡ್ ಮಾಡ್ತಾರೆ.